ಇನ್ನು ಆಟೋ ಚಾಲಕರಿಗೆ ಹೊಸ ವರ್ಷದ ಶಾಕ್ ಸಿಗ್ತಾ ಇದೆ. ಆಟೋ ಗ್ಯಾಸ್ ದರವನ್ನು ದಿಢೀರಂತ ಜಾಸ್ತಿ ಮಾಡಲಾಗಿದೆ. ಪ್ರತಿ ಲೀಟರ್ಗೆ 11 ರೂಪಾಯಿ 50 ಪೈಸೆ ಆಟೋ ಗ್ಯಾಸ್ ದರವನ್ನು ಜಾಸ್ತಿ ಮಾಡಲಾಗಿದೆ. ಮಧ್ಯರಾತ್ರಿಯಿಂದಾನೇ ಈ ಒಂದು ರಿವೈಸ್ಡ್ ರೇಟನ್ನು ಕೂಡ ಜಾರಿ ಮಾಡಲಾಗಿದೆ. ಇತ್ತೀಚೆಗಷ್ಟೇ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ, ಕಳೆದ ವಾರವಷ್ಟೇ ಆಟೋದಲ್ಲಿ ಮಿನಿಮಮ್ ಫೇರನ್ನು 20 ರೂಪಾಯಿಂದ 25 ರೂಪಾಯಿಗೆ ಜಾಸ್ತಿ ಮಾಡಲಾಗಿತ್ತು. 25 ರೂಪಾಯಿ ಜಾಸ್ತಿ ಆಯಿತು, ಇನ್ನು ಮುಂದೆ ನಾವು ಸ್ವಲ್ಪ ಜಾಸ್ತಿ ದುಡ್ಡನ್ನು ತಗೊಳ್ಬಹುದು ಅಂತ ಆಟೋ ಚಾಲಕರು ಖುಷಿಯಲ್ಲಿ ಇರುವಾಗಲೇ ಅವರ ಖುಷಿಗೆ ಸ್ವಲ್ಪ ಮಣ್ಣೆರಚುವಂಥ ಕೆಲಸವನ್ನು ಮಾಡಲಾಗಿದೆ. 11 ರೂಪಾಯಿ 50 ಪೈಸೆ ಪ್ರತಿ ಲೀಟರ್ ಗ್ಯಾಸ್ಗೆ, ಆಟೋ ಗ್ಯಾಸ್ಗೆ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಸೂದ್ ಕೊಡ್ತಾರೆ. ಮಸೂದ್, ಕಳೆದ ವಾರವಷ್ಟೇ ಮಿನಿಮಮ್ ರೇಟನ್ನು 25 ರೂಪಾಯಿ ಜಾಸ್ತಿ ಮಾಡಿದ್ರು, ಅಂದರೆ 5 ರೂಪಾಯಿ ಜಾಸ್ತಿ ಮಾಡಿದ್ರು, 25 ರೂಪಾಯಿ ಆಗಿ ಪರಿವರ್ತಿಸಿದ್ರು ಅದನ್ನು. ಈಗ ಆಟೋ ಗ್ಯಾಸ್ ದರದಲ್ಲಿ ಕೂಡ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾರಾ? ಏನು ಹೇಳ್ತಾರೆ ಮಸೂದ್? ಹೌದು ಚಂದನ್, ಹೊಸ ವರ್ಷದ ಕೊಡುಗೆಯಾಗಿ ಆಟೋ ಚಾಲಕರಿಗೆ ಕೇಂದ್ರ ಸರ್ಕಾರ ಒಂದು ಗಿಫ್ಟ್ ಕೊಟ್ಟಿದೆ. ಏನಂತಂದ್ರೆ ದಿಢೀರಾಗಿ ಏಕಾಏಕಿ ಲೀಟರ್ಗೆ 11.5 ರೂಪಾಯಿ ಅಂದ್ರೆ 11 ರೂಪಾಯಿ 60 ಪೈಸೆ ಆಟೋ ಗ್ಯಾಸ್ ಅನ್ನ ಹೆಚ್ಚಳ ಮಾಡಿರುವಂತದ್ದು. ಇದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಏಕಾಏಕಿ ಹೊಸ ವರ್ಷಕ್ಕೆ ಯಾವುದೇ ಸೂಚನೆ ಇಲ್ಲದೆ ಇಷ್ಟೊಂದು, ಇದು ಇತಿಹಾಸದಲ್ಲಿ ಅತ್ಯಧಿಕ ಹೆಚ್ಚಳ ಇದೆ ಆಗಿರುವಂತದ್ದು. ಇಷ್ಟೊಂದು ಮಟ್ಟದಲ್ಲಿ ಏರಿಕೆ ಮಾಡಿರೋದು ಯಾವ ಕಾರಣಕ್ಕೆ ಅನ್ನೋದು ಕೂಡ ಆಟೋ ಚಾಲಕರಿಗೆ ಗೊತ್ತಾಗ್ತಿಲ್ಲ. ದಿಢೀರ್ ಏರಿಕೆ ಆಗಿರೋದ್ರಿಂದಾಗಿ ಅವರು ಯಾವ ರೀತಿ ಅಂದ್ರೆ ಇವತ್ತಷ್ಟೇ ಗೊತ್ತಾಗಿದೆ, ಬೆಳಿಗ್ಗೆ ಅಷ್ಟೇ ಗೊತ್ತಾಗಿದೆ, ಹಾಗಾಗಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋ ಕೂಡ ಪ್ಲಾನ್ ಹಾಕೊಂಡಿಲ್ಲ ಅವರು. ಏಕಾಏಕಿ ಒಂದು ಸಾಂಕೇತಿಕ ಧರಣಿಯನ್ನು ಇವತ್ತು ಹಮ್ಮಿಕೊಳ್ತಿದ್ದಾರೆ. ಮತ್ತೆ ಕಳೆದ 10 ದಿನಗಳ ಹಿಂದಷ್ಟೇ ಆಟೋ ದರ ಅಂದ್ರೆ ಆಟೋ ಪ್ರಯಾಣ ದರ 5 ರೂಪಾಯಿ ಜಾಸ್ತಿ ಆಗಿತ್ತು. ಅದು ಬೆಂಗಳೂರಿನಲ್ಲಿ ಮಾತ್ರ. ಬೆಂಗಳೂರಿನಲ್ಲಿ ಪ್ರಯಾಣ ದರ ಜಾಸ್ತಿ ಮಾಡಿರುವಂತದ್ದು 5 ರೂಪಾಯಿ ಅಷ್ಟೇ. ಅದು ಜಿಲ್ಲಾಧಿಕಾರಿಯಿಂದ ಆದೇಶ ಬಂದಿದ್ದು. ಆದ್ರೆ ಓವರ್ ಆಲ್ ಆಗಿ ಈಗ ಆಟೋ ಗ್ಯಾಸ್ ದರ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ದೇಶಾದ್ಯಂತ ಆಟೋ ಚಾಲಕರ ಆಕ್ರೋಶ ಕೂಡ ಕಾಣಿಸುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಇವತ್ತು ಒಂದು ಸಾಂಕೇತಿಕ ಧರಣಿ ಮಾಡ್ತಾರೆ. ಮತ್ತೆ ಹಂತ ಹಂತವಾಗಿ ನಾಳೆಯಿಂದ ಒಂದು ಬೃಹತ್ ಪ್ರಮಾಣದಲ್ಲಿ ಧರಣಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಎಸ್, ಅದರ ಜೊತೆಗೆ ಮಸೂದ್, ಕಳೆದ ವಾರವಷ್ಟೇ 25 ರೂಪಾಯಿ ಮಾಡಲಾಗಿತ್ತು ಮಿನಿಮಮ್ ಆಟೋ ಫೇರ್ನ ಬೆಂಗಳೂರಲ್ಲಿ ಅಂತ ನೀವು ಕೂಡ ಹೇಳ್ತಾ ಇದ್ರಿ. ಆಗ ಜಾಸ್ತಿ ಯಾಕೆ ಮಾಡಬೇಕು ಅಂತಂದರೆ ಸಾಕಷ್ಟು ಕಾರಣಗಳನ್ನು ಆಟೋ ಚಾಲಕರು ಕೊಟ್ಟಿದ್ರು. ಗ್ಯಾಸ್ ದರ ಜಾಸ್ತಿ ಆಗಿದೆ, ಡೀಸೆಲ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತ. ಈಗ ಮತ್ತಷ್ಟು ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಆಟೋಮೀಟರ್ ಮಿನಿಮಮ್ ಫೇರ್ನ ಅಂತ ಪಟ್ಟು ಹಿಡಿಯುವಂತ ಚಾನ್ಸಸ್ ಕೂಡ ಇದೆ. ಏನಂತೀರಿ? ಖಂಡಿತ ಸಾಧ್ಯತೆ ಇದೆ ಚಂದನ್. ಏನಂತಂದ್ರೆ ಈಗಷ್ಟೇ 5 ರೂಪಾಯಿ ಆಟೋ ಪ್ರಯಾಣ ದರ ಜಾಸ್ತಿ ಆಗಿದೆ. ಮಿನಿಮಮ್ ಅಂದ್ರೆ 20 ರೂಪಾಯಿ ಇತ್ತು, 25 ರೂಪಾಯಿ ಆಗಿದೆ. ಆದ್ರೆ ನಗರ ಪ್ರದೇಶದಲ್ಲಿ, ಅದರಲ್ಲೂ ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಈ ತರದ ನಗರ ಪ್ರದೇಶಗಳಲ್ಲಿ ಆಟೋ ಚಾಲಕರಿಗೆ ಹೆಚ್ಚಿನ ಖರ್ಚು ಕೂಡ ಬರುತ್ತೆ. ಹಾಗಾಗಿ ಅಲ್ಲಿನ ಆಟೋ ಪ್ರಯಾಣ ದರನ ಜಾಸ್ತಿ ಮಾಡಿ ಅನ್ನುವಂತ ಅವರ ಬೇಡಿಕೆಯಾಗಿತ್ತು. ಕಳೆದ 10 ದಿನಗಳ ಹಿಂದಷ್ಟೇ ಜಿಲ್ಲಾಧಿಕಾರಿ ಒಂದು ಆದೇಶ ಹೊರಡಿಸಿ 5 ರೂಪಾಯಿ ಜಾಸ್ತಿ ಮಾಡಿದ್ರು. ಅದರಿಂದ ಸ್ವಲ್ಪ ಸಮಾಧಾನಗೊಂಡಿದ್ರು. ಆದ್ರೆ ಈಗ ಏಕಾಏಕಿ 11 ರೂಪಾಯಿ ಪ್ರತಿ ಲೀಟರ್ ಆಟೋ ಗ್ಯಾಸ್ಗೆ ಹೆಚ್ಚಳ ಮಾಡಿರೋದ್ರಿಂದಾಗಿ ಈಗ ನಮ್ಮ ಆಟೋ ಪ್ರಯಾಣ ದರನೂ ಹೆಚ್ಚಿಗೆ ಮಾಡಿ ಅನ್ನುವಂಥದ್ದು ಒಂದು ಬೇಡಿಕೆ. ಇನ್ನೊಂದೇನಂತಂದ್ರೆ ನಮ್ಮನ್ನು ಕೂಡ ತಿಂಗಳ ಸಂಬಳ ತರನೇ ಕೊಟ್ಬಿಡಿ, ತಿಂಗಳಿಗೆ ಇಷ್ಟು ಸಂಬಳ ಅಂತ ಫಿಕ್ಸ್ ಮಾಡ್ಬಿಡಿ, ಹಾಗೆ ಮಾಡ್ಬಿಡ್ತೀವಿ, ಹಾಗೆ ನಾವು ಕೂಡ ದುಡ್ಕೊಂಡು ಹೋಗ್ತೀವಿ, ಈ ಮಿನಿಮಮ್ ಬೇಡ ಯಾವ್ದು ಬೇಡ ಅನ್ನೋ ನಿರ್ಧಾರಕ್ಕೂ ಕೂಡ ಆಟೋ ಚಾಲಕರು ಬಂದಿರುವಂತದ್ದು. ಯಾಕೆಂತಂದ್ರೆ ಹೀಗೆ ಏಕಾಏಕಿ ತಿಂಗಳಿಗೆ 2 ತಿಂಗಳಿಗೆ ಒಂದೊಂದ್ಸಲ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ತಾ ಹೋದ್ರೆ ಯಾವ ಅರ್ಥದಲ್ಲಿ ಮಾಡ್ತಾ ಇದೆ, ಏನ್ ಲೆಕ್ಕಾಚಾರ ಅನ್ನೋದು ಕೂಡ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ 11.5 ಇದೇ ಮೊದಲ ಬಾರಿಗೆ ಹೆಚ್ಚಳ ಮಾಡಿರೋ ಕಾರಣವಾಗಿ ಎಲ್ಲಾ ಆಟೋ ಚಾಲಕರು ಒಂದ್ ರೀತಿ ಆಘಾತಗೊಂಡಿರುವಂತದ್ದು. ಹಾಗಾಗಿ ಆಟೋ ಚಾಲಕರ ಪ್ರತಿಭಟನೆ ಹೆಚ್ಚಾದಷ್ಟು ಕೇಂದ್ರ ಸರ್ಕಾರ ಅದರಲ್ಲಿ ಒಂದು ಅಲ್ಪ ಸ್ವಲ್ಪ ಕಡಿಮೆ ಮಾಡೋ ಸಾಧ್ಯತೆ ಇದೆ. ಆದ್ರೆ ಈಗಲೇ ಕೇಂದ್ರ ಸರ್ಕಾರದ ಯಾವುದೇ ನಿರ್ಧಾರ ಹೊರಬಿದ್ದಿಲ್ಲ. ಆಟೋ ಚಾಲಕರ ಪ್ರತಿಭಟನೆ ಎದುರು ನೋಡಿಕೊಂಡು ಕೇಂದ್ರ ಸರ್ಕಾರ ಆ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ ಚಂದನ್. ಎಸ್, ಖಂಡಿತವಾಗ್ಲೂ ಇಟ್ಸ್ ಅ ವೆರಿ ಸ್ಟೀಪ್ ಹೈಕ್. 11 ರೂಪಾಯಿ 50 ಪೈಸೆ ಪ್ರತಿ ಲೀಟರ್ಗೆ ಅಂತಂದ್ರೆ ಖಂಡಿತವಾಗ್ಲೂ ಎಂಥವ್ರಿಗಾದ್ರೂ ಆಘಾತವಾಗುವಂಥ ವಿಚಾರ ಇದು. ಮಸೂದ್, ಧನ್ಯವಾದಗಳು, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ.